ನಿಮ್ಮ ಫೇವರಿಟ್ ಸೀರಿಯಲ್ಸ್ ಈಗ ಟಿವಿಗಿಂತ ಮುಂಚೆ ಸನ್ ನೆಕ್ಸ್ಟ್ ಆಪ್ ನಲ್ಲಿ ಜಾಲಿಯಾಗಿ ಎಲ್ಲರಿಗಿಂತ ಮುಂಚೆ ನೋಡಿ. ಈಗಲೇ ಸನ್ ನೆಕ್ಸ್ಟ್ ಆಪ್ ಡೌನ್ಲೋಡ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಕಾತಿ, ಆ ಕಾವೇರಿ ಬೇಕು ಬೇಕು ಅಂತಾನೆ ಹೀಗೆಲ್ಲ ಮಾಡ್ತಿರೋದು. ಈ ಆಸ್ತಿ ಅಧಿಕಾರನ ಕಿತ್ಕೊಳ್ಳೋದಕ್ಕೆ ನೋಡ್ತಾ ಇದ್ದಾಳೆ. ಹಾಸ್ಪಿಟ್ಲಲ್ಲಿ ಸತ್ಯ ಹೇಳಿ ನಮ್ಮ ಮರ್ಯಾದೆ ತೆಗೆಯೋದಕ್ಕೆ ನೋಡ್ತಿದ್ದಾಳೆ. ಇನ್ನು ಡಾಕ್ಟ್ರ್ ಮುಂದೆ ಮಾವನ ವಿಚಾರವಾಗಿ ಏನು ಮಾತಾಡೋದಕ್ಕಾಗುತ್ತೆ ಹೇಳು? ಅದು ಅಲ್ಲದೆ ಆ ಪೊಲೀಸ್ ಸ್ಟೇಷನ್ಗೆ ಹೋಗಿ ಆ ಪೊಲೀಸ್ ಜೊತೆ ಏನೋ ಮಾಡೋದಕ್ಕೆ ಹೊರಟಿದ್ದಾಳೆ. ನೋಡು, ಈಗಲೇ ಅವಳನ್ನು ತಡಿದೆ ಹೋದರೆ ನಮಗೆ ಉಳಿಗಾಲ ಇಲ್ಲ ಕಾತಿ. ನಮಗುಳಿಗಾಲ ಇಲ್ಲ ಅಂತ ಹೇಳ್ಬೇಡ, ನಿನಗಿಲ್ಲ ಅಂತ ಹೇಳು. ನೀನಪ್ಪನ್ಗೆ ವಿಷ ಹಾಕಿ ಕೊಲ್ಲೋ ಪ್ರಯತ್ನ ಮಾಡ್ತಾ ಇದ್ದಿದ್ರೆ ಇವತ್ತು ನಾನು ಈ ಸಿಚುವೇಶನ್ನ ಫೇಸ್ ಮಾಡೋ ಸಂದರ್ಭನೇ ಬರ್ತಾ ಇರ್ಲಿಲ್ಲ. ಮಗಳ ಹಾಗೆ ನಾನ್ ಮಾಡ್ಬೇಕಾಗಿರೋ ಕೆಲ್ಸನ ಆ ಕಾವೇರಿ ಮಾಡ್ತಾ ಇದ್ದಾಳೆ. ಇನ್ಫ್ಯಾಕ್ಟ್ ಅವಳು ಹೇಳೋದ್ರಲ್ಲಿ ತಪ್ಪೇನಿದೆ ಹೇಳು? ಅವಳೆಲ್ಲ ಸತ್ಯನ ಹೇಳ್ತಾ ಇದ್ದಾಳೆ. ಆದ್ರೆ ಏನ್ ಮಾಡ್ಲಿ, ನನ್ನ ಹಣೆ ಬರ ಆ ಕಾವೇರಿ ಮುಂದೆ ಸೋಲ್ಬಾರ್ದು, ಅವಳ ಮುಂದೆ ತಲೆ ಬಾಗ್ಸ್ಬಾರ್ದು ಅಂತ ನೀನ್ ತಪ್ಪು ಮಾಡಿದ್ರು ನಿನಗ್ ಸಪೋರ್ಟ್ ಮಾಡ್ತಾ ಇದ್ದೀನಿ. ಇಲ್ಲ ಅಂದಿದ್ರೆ ನಿನ್ನನ್ನು ಯಾವತ್ತೋ ನಾನು ಜೈಲಲ್ಲಿ ಕೊಳೆಯೋ ಹಾಗೆ ಮಾಡ್ತಿದ್ದೆ, ಜೀವಾವಧಿ ಶಿಕ್ಷೆ ಕೊಡಿಸ್ತಾ ಇದ್ದೆ. ಹೌದು ಕಾತಿ, ನಿನ್ನ ಕೋಪ ನ್ಯಾಯವಾದದ್ದೇ. ನಿನ್ನ ಮಾತಿಗೆ ಮರು ಮಾತಾಡೋಕ್ಕಾಗದಿರೋಂಥ ಕೆಲಸ ನಾನು ಮಾಡಿದ್ದೀನಿ ನಿಜ. ನೋಡು, ಇದಕ್ಕೆ ನೀನು ಯಾವ ಶಿಕ್ಷೆ ಕೊಟ್ಟರು ನಾನು ಅನುಭವಿಸೋದಕ್ಕೆ ಸಿದ್ಧ. ಆದರೆ ಒಂದು ಮಾತು, ಯಾವುದೇ ಕಾರಣಕ್ಕೂ ಆ ಕಾವೇರಿ ಗೆಲ್ಲಬಾರ್ದು ಕಾತಿ. ಅವಳೇನಾದ್ರೂ ಗೆದ್ರೆ ಈ ಆಸ್ತಿ ಎಲ್ಲ ಅವಳು ಪಾಲಾಗುತ್ತೆ. ಅವಳಿಗೆ ಇನ್ನಷ್ಟು ಹಿಡ್ತಾ ಸಿಕ್ಕಂಗಾಗುತ್ತೆ. ಅಕಸ್ಮಾತ್ ಅವಳಿಗೇನಾದ್ರೂ ಆ ಹಿಡ್ತಾ ಸಿಕ್ಕಿದ್ರೆ ನಮ್ಮ ಪಾಲಿನ ರೈಟ್ಸು ಶೇರ್ಸು ಎಲ್ಲ ಬೇರೆಯವ್ರಿಗೆ ಮಾರಾಕ್ ಬಿಡ್ತಾಳೆ, ನಮ್ಮನ್ನ ಬೀದಿಗೆ ತಂದ್ಬಿಡ್ತಾಳೆ. ಆಮೇಲೆ ನಮ್ಮ ಮಗಳ ಗತಿ ಏನು ಕಾತಿ? ಯೋಚನೆ ಮಾಡು. ನೋಡು, ಇದನ್ನ ಪ್ರತಿ ಸರಿ ಹೇಳಿ ನಿನ್ನನ್ನು ಡೈವರ್ಟ್ ಮಾಡ್ತಿದ್ದೀನಿ ಅಂತ ಮಾತ್ರ ಅನ್ಕೋಬೇಡ. ಪರಿಸ್ಥಿತಿನ ಅರ್ಥ ಮಾಡಿಕೊಂಡು ಆ ಕಾವೇರಿ ವಿರುದ್ಧ ಗೆಲ್ಲು ಅಂತ ಹೇಳ್ತಾ ಇದ್ದೀನಿ ಅಷ್ಟೇ. ನೀನ್ ಹೇಳಿದ್ರು ಹೇಳ್ದೇ ಇದ್ರು ನಾನ್ ಮಾಡ್ತಾ ಇರೋದು ಅದನ್ನೇ. ಆ ಕಾವೇರಿ ಕೈಯಿಂದ ನಮ್ಮ ಆಸ್ತಿನ ವಾಪಸ್ ಕಿತ್ಕೊಳ್ಳೋದಕ್ಕೋಸ್ಕರ ನನ್ನ ಮಗಳು ಈ ಮನೆ ಯುವರಾಣಿಯಾಗಿ ಬದುಕೋದಕ್ಕೋಸ್ಕರ ಕ್ಷಮೆಗೆ ಅರ್ಹತೆನೇ ಇಲ್ಲದೆ ಇರೋ ನಿನ್ನನ್ನ ಕ್ಷಮಿಸ್ತಾ ಇರೋದು. ಒಂದು ಸಲ ನಾನು ಆ ಕಾವೇರಿ ವಿರುದ್ಧ ಗೆದ್ದ ಮೇಲೆ ನಿನಗೇನ್ ಮಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತು, ಅದನ್ನ ಮಾಡೇ ಮಾಡ್ತೀನಿ. ಇದ್ರ ಮಧ್ಯದಲ್ಲಿ ಆ 2 ಜೋಕರ್ಸು, ಆ ತೇಜು ಮಲ್ಲಿಕಾ ಇರಿಟೇಟ್ ಮಾಡ್ತಾ ಇರ್ತಾರೆ ಯಾವಾಗ್ಲೂ. ಅವ್ರಿಗೂ ಒಂದು ಗತಿ ಕಾಣಿಸ್ತೀನಿ. ಏ ಕಾತ್ಯಾಯಿನಿ, ಯಾರನ್ನ ನೀನು ಜೋಕರ್ಸ್ ಅಂತ ಹೇಳ್ತಿರೋದು? ನಿನ್ ತಮ್ಮ ನಿನ್ ಪಾಲಿಗೆ ಜೋಕರ್ ಆಗಿರಬಹುದು, ನಾನಲ್ಲ. ನೀನ್ ಏನೇ ಪ್ಲಾನ್ ಮಾಡಿದ್ರು ನನ್ನ ಪ್ಲಾನ್ ಬೇರೆನೇ ಇದೆ. ನಿಮ್ಮ ಕಾವೇರಿ ನಡುವೆ ಕಿಚ್ಚು ಹಚ್ಚಿ ಜೋರ ಗುರಿಯೋ ಹಾಗೆ ಮಾಡಿ 3 ಜನನು ಬೆಂಕಿಗೆ ಬಲಿ ಮಾಡಿ ಸಂಕ್ರಾಂತಿಗೆ ಬೆಂಕಿ ಹಾರ್ ಬರೋ ಹಸು ತರ ಎದ್ದು ಬಂದೇ ಬರ್ತೀನಿ. ಇಷ್ಟ ಆಗಿದೆ ದತ್ತ ಅಂಕಲ್. ಕಾವೇರಿ, ಏನು ಹೇಳ್ತಾ ಇದೆಯಮ್ಮ? ನೀನು ಇಷ್ಟೊತ್ತು ಹೇಳಿದ್ದು ನಿಜನಾ? ನಿಜ ದತ್ತ ಅಂಕಲ್. ಆ ಪ್ರಬಲ ರಾಮ್ ಸರ್ಗೆ ವಿಷ ಹಾಕಿ ಕೊಲ್ಲಕ್ ಪ್ರಯತ್ನ ಪಟ್ಟಿದ್ದು ನಿಜಾನೇ. ಇದನ್ನ ಆ ಪ್ರಬಲಗೆ ವಿಷ ಸಪ್ಲೈ ಮಾಡ್ತಿದ್ದ ಡಾಕ್ಟರೇ ಒಪ್ಕೊಂಡಿದ್ದಾರೆ. ರಾಮ್ ಸರು ಹಿಂದೆ ಕೂಡ ಸೀರಿಯಸ್ ಆಗಿ ಹಾಸ್ಪಿಟಲ್ಗೆ ಸೇರೋದಕ್ಕೆ ಇದೇ ಕಾರಣ ಅಂತೆ. ಆ ಪ್ರಬಲ ನನಗೆ ಆಕ್ಸಿಡೆಂಟ್ ಮಾಡಿಸೋದಕ್ಕೆ ಪ್ರಯತ್ನ ಪಟ್ಟಿದ್ದು ಕೂಡ ನಿಜಾನೇ ಅಂತೆ. ಹಾಗೆ ನಮ್ಮ ತಂದೆನ ಆಕ್ಸಿಡೆಂಟ್ ಮಾಡಿಸಿ ಅವ್ರ ಜೀವ ಹೋಗೋದಿಕ್ಕೂ ಅವನೇ ಕಾರಣ. ಅಲ್ಲ ಕಾವೇರಿ, ಅದೆಲ್ಲದಕ್ಕಿಂತ ನನಗೆ ಹೆಚ್ಚು ಶಾಕಿಂಗ್ ಆಗಿರೋದು ಆ ಕಾತಿ ನಡ್ಕೊಳ್ತಿರೋ ರೀತಿಗೆ. ಎಲ್ಲ ವಿಷಯ ಗೊತ್ತಿದ್ದು ಪ್ರಬಲ ಪರ ನಿಂತು ಬೇಲ್ ಕೊಡಿಸಿದ್ದು ನನ್ನ ಕೈಲಿ ನಂಬೋಕೆ ಆಗ್ತಾ ಇಲ್ಲ. ಅಲ್ಲಮ್ಮ, ಎಲ್ಲ ವಿಷಯದಲ್ಲೂ ಅಪ್ಪನ ಪರವಾಗಿ ನಿಲ್ತಿದ್ದ ಕಾತಿ ಈಗ ಅಪ್ಪನ ವಿರುದ್ಧ ನಿಲ್ತಾ ಇದ್ದಾಳೆ ಅಂದ್ರೆ
ನನ್ಗೇನು ಹೇಳಬೇಕು ಗೊತ್ತಾಗ್ತಾ ಇಲ್ಲ ಕಣಮ್ಮ. ಅದಕ್ಕೆ ಕಾರಣ ಅಪ್ಪ ಮಕ್ಕಳ ಮಧ್ಯೆ ನಾನು ಬಂದಿರೋದು ಅಂಕಲ್. ಅಲ್ಲಮ್ಮ, ಅವರೆಲ್ಲ ಸರಿಯಾಗಿದ್ದಿದ್ರೆ ರಾಮು ನಿನ್ನನ್ನು ಕರ್ಕೊಂಡು ಬರೋ ಯೋಚನೆ ಯಾಕೆ ಮಾಡ್ತಾ ಇದ್ದ? ಆದ್ರೆ ಅದು ಅವ್ರಿಗೆ ಗೊತ್ತಿಲ್ವಲ್ಲ ಅಂಕಲ್. ರಾಮ್ ಸರ್ ಸಂಕಲ್ಪಕ್ಕೆ ಜೊತೆಯಾಗಿ ಬೊಂಬೆಗೆ ಮದುವೆ ಆದಂಗೆ ನನ್ನ ಕುತ್ತಿಗೆಗೆ ನಾನೇ ತಾಳಿ ಕಟ್ಕೊಂಡು ಬಂದೆ. ಅವ್ರ ಜವಾಬ್ದಾರಿಗಳನ್ನ ನಿಭಾಯಿಸ್ದೆ. ಆದ್ರೆ ಅವ್ರ ದೃಷ್ಟಿಲಿ ಅದು ಮೋಸದ ಮದುವೆ. ಹಾಗೆ ಜಾತಕದ ದೋಷನ ಮುಚ್ಚಿಟ್ಟು ನಾನೇ ಅವ್ರ ಈ ಸ್ಥಿತಿಗೆ ಕಾರಣ ಅನ್ನೋ ಹಾಗೆ ಅವರು ಬಿಂಬಿಸ್ತಾ ಇದ್ದಾರೆ. ಎಲ್ಲ ಆಸ್ತಿ ಅಧಿಕಾರಗಳನ್ನ ಪಡ್ಕೊಂಡು ಮಹಾರಾಣಿ ಥರ ನಾನೊಬ್ಳೆ ಬದುಕಬೇಕು ಅನ್ನೋ ಸ್ವಾರ್ಥಕ್ಕೆ ಈ ಮದುವೆ ಆಗಿದ್ದೀನಂತೆ. ಎಲ್ಲ ನನ್ನ ಕಡೆಗೆ ಬಾಣ ತಿರುಗಿಸ್ತಾ ಇದ್ದಾರೆ. ಆದ್ರೆ ಸತ್ಯ ನನಗೆ ಗೊತ್ತಿದೆ ಅಲ್ವಾ? ಅದನ್ನು ಹೇಳಿ ಅವ್ರಿಗೆ ಬುದ್ಧಿ ಕಲಿಸ್ತೀನಿ. ಬೇಡ ಅಂಕಲ್, ಆ ಕೆಲಸ ಮಾಡೋದಿಕ್ ಹೋಗ್ಬೇಡಿ. ಸತ್ಯ ಹೇಳಿ ಬುದ್ಧಿ ಕಲ್ಸೋದಾಗಿದ್ರೆ, ಅವ್ರ ಬುದ್ಧಿ ಕಲಿಯೋದಾಗಿದ್ರೆ ಇಷ್ಟೊತ್ತಿಗೆ ನಾನೇ ಅದನ್ನ ಮಾಡ್ತಿದ್ದೆ. ಈಗ ನೀವು ಅವ್ರಿಗೆ ಸತ್ಯ ತಿಳಿಸಿ ಈ ಮದ್ವೆ ಸುಳ್ಳು ಅಂತ ಗೊತ್ತಾದ್ರೆ ಅವ್ರ ಬುದ್ಧಿ ಬೇರೆ ರೀತಿನೇ ಕೆಲಸ ಮಾಡುತ್ತೆ. ಆಮೇಲೆ ಇನ್ನೊಂದು ದೊಡ್ಡ ಯುದ್ಧಕ್ಕೆ ನಾವೇ ದಾರಿ ಮಾಡ್ಕೊಟ್ಟಂಗಾಗತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಸತ್ಯ ಹೇಳ್ದೇ ಇರೋದೇ ಒಳ್ಳೇದು. ಮತ್ತೆ ಏನಮ್ಮ ಮಾಡೋದೀಗ? ನಮ್ ಲಾಯರ್ ಸಹ ಅವ್ರ ಕಡೆ ಸೇರ್ಕೊಂಡು ಗೆಲ್ಬೇಕಾಗಿರೋ ಕೇಸ್ನ ಸೋಲ್ಸೋದಿಕ್ ಹೊರಟಿದ್ದಾರೆ. ಮೊದಲು ಅವ್ರನ್ನ ಬದಲಾಯಿಸಿ ಪರಿಸ್ಥಿತಿನ ನಮ್ ಕಂಟ್ರೋಲಿಗೆ ತಗೋಬೇಕು. ಆಗ್ಲೇ ನಾವ್ ಈ ಕೇಸ್ನ ಗೆದ್ದು ಪ್ರಬಲಂಗೆ ಶಿಕ್ಷೆ ಕೊಡ್ಸೋದಿಕ್ ಸಾಧ್ಯ. ಇನ್ಸ್ಪೆಕ್ಟರು ಕೆಲವು ಲಾಯರ್ಸ್ ನಂಬರ್ಗಳನ್ನ ಕಳ್ಸಿದ್ದಾರೆ. ನಾನು ಅವ್ರ ಹತ್ರ ಮಾತಾಡ್ತೀನಿ. ನೀವು ಕೂಡ ನಿಮಗೆ ಗೊತ್ತಿರೋ ಲಾಯರ್ಸ್ ಹತ್ರ ಸ್ವಲ್ಪ ಮಾತಾಡಿ. ಬೆಸ್ಟ್ ಲಾಯರ್ನ ನೆಕ್ಸ್ಟ್ ಹಿಯರಿಂಗ್ಸ್ ಅಷ್ಟರಲ್ಲಿ ನಾವು ಫಿಕ್ಸ್ ಮಾಡಬೇಕು. ಆಗ್ಲೇ ನಾವ್ ಈ ಕೇಸ್ನ ಗೆಲ್ಲೋದಿಕ್ಕಾಗೋದು. ಆಯ್ತು ಕಾವೇರಿ, ಹಾಗೆ ಮಾಡೋಣ. ನನಗೆ ಗೊತ್ತಿರೋ ಲಾಯರ್ಸ್ನ ನಾನು ಕಾಂಟ್ಯಾಕ್ಟ್ ಮಾಡ್ತೀನಿ. ಆದರೆ ನೀನು ಈ ಹೋರಾಟದಲ್ಲಿ ಯಾವುದೇ ಕಾರಣಕ್ಕೂ ಧೈರ್ಯ ಕಳ್ಕೋಬಾರ್ದು. ಸರಿ ದತ್ತ ಅಂಕಲ್. ದತ್ತ ಅಂಕಲ್, ನೀವು ಕೂಡ ದುಡ್ಕಿ ಅವ್ರಿಗೆ ಸತ್ಯನ ಮಾತ್ರ ಹೇಳ್ಬಿಡ್ಬೇಡಿ. ಸರಿ ಕಾವೇರಿ. ನಾನಿನ್ ಬರ್ತೀನಿ. ಓಕೆ ಅಮ್ಮ.